ಯಾರು ಹೇಳಿದ್ದು? ಶಿಕ್ಷಕರ ಕೊರತೆ ಇದೆ, ನಾನೇನು ಇಲ್ಲ ಅಂತ ಹೇಳಿದ್ನ. ಬಟ್ ನಿರೀಕ್ಷೆ ಮೀಡಿಯಲ್ಲಿ ಅಂತ ಹೇಳಿದ್ರಲ್ಲ, ನಿಮಗೆ ಯಾರು ಹೇಳಿದ್ರು? ನಿಮಗೆ ಯಾರು ಹೇಳಿದ್ರು? ಎಷ್ಟಲ್ಲ, ನೀವು ಪ್ರಶ್ನೆ ಫಸ್ಟ್ ಕೇಳಿದ್ದಕ್ಕೆ ಉತ್ತರ ಕೊಡ್ತೀನಿ. ಅದಕ್ಕೆ ಯಾರು ಹೇಳಿದ್ರಿ ನಿಮಗೆ? ಯಾರು ಹೇಳಿದ್ರು ಹೇಳಿ? ನೀವು ತಾನೇ ಕೇಳ್ತಾ ಇರೋದು? ಕೇಳ್ರಿ ಇಲ್ಲಿ. ನೀವು ಹೇಳಿದ ತಕ್ಷಣ ಅಲ್ಲ, ಸುಮ್ಮನೆ ಹೇಳಿದ ತಕ್ಷಣ ಅಲ್ಲ. ಒಂದು ನಿಮಿಷ ತಿಳುವಳಿಕೆ ಇಲ್ಲದೆ ಮಾತಾಡಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ಪ್ರಶ್ನೆ ಕೇಳಿದ ತಕ್ಷಣ ಬರೀ ಪುಕ್ಷಟೆ ಉತ್ತರ ಕೊಡೋದಕ್ಕಲ್ಲ. ಒಂದು ನಿಮಿಷ ಇರ್ರಿ. 3.5 ವರ್ಷದೊಳಗೆ BJP ಅರೆಸ್ಟ್ ಮಾಡಿದ್ದಾರೆ, ಗೊತ್ತಾ ನಿಮಗೆ? ನೋಡಿ, ಈಗ ಸೈಲೆಂಟ್ ಆಗ್ತೀರಿ. ಅದನ್ನು ಕೇಳಬೇಕು ನೀವು, ಸುಮ್ಮನೆ ಪ್ರಶ್ನೆ ಕೇಳೋದಲ್ಲ. ಅರ್ಥ ಮಾಡ್ಕೊಳ್ಳಿ. 4,000 ಒಂದು ನಿಮಿಷ ನಾನು ನಿಮಗೆ ಉತ್ತರ ಪ್ರಶ್ನೆ ಅಲ್ಲ, ಉತ್ತರ ಕೊಡ್ತೀನಿ. ಈಗ ಪ್ರಶ್ನೆ ಕೇಳಿದ್ರಿ, ಮಧ್ಯೆ ಅಡ್ಡ ಬರಬೇಡಿ, ಉತ್ತರ ಕೊಡಬೇಕಾದ್ರೆ. ನನಗೆ ನಾನು ಆ ಸ್ವಭಾವ ನನಗಿಲ್ಲ. 4,000 ಚಿಲ್ಡ್ರೆ ಅವ್ರು ಮಾಡಿದ್ದಾರೆ 3.5 ವರ್ಷದೊಳಗೆ. ನಾನು ಬಂದ 11 ತಿಂಗಳೊಳಗೆ 13,000 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿ ಪಾಠ ಹೇಳ್ಕೊಡ್ತಾ ಇದ್ದಾರೆ. ಈಗ ನಾನು ನಿಮ್ಮ ಜೊತೆಗೆ ಮಾತಾಡ್ತಿದ್ದಂಗೆ TT ಯಾವಾಗಾಯಿತು? TT ನೀವು ಮಾತಾಡೋದು ಏನು ಒಳ್ಳೆ, ನೀವು ಹೇಳಿ ಅಲ್ಲ. TT ಇವ್ರು ಉತ್ತರ ಕೊಡ್ತಾ ಇದ್ದಾರೆ ಕೇಳಿ. ಮೊನ್ನೆ 12,000 ಜನರಿಗೆ TT ತಗೊಂಡಾರೆ. ಇದೆಲ್ಲ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಲ್ವಾ? ಒಂದೇ ಸತಿಗೆ 50,000 ಟೀಚರ್ಸ್ ಶಾರ್ಟೇಜ್ ಇದೆಯಲ್ಲ, ಅದು ನಾನು ಬಂದಮೇಲೆ ಆಗಿದ್ದ. ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಮಾಹಿತಿ ಕೊಡಬೇಕಾದ್ರೆ ಕರೆಕ್ಟಾಗಿ ಕೊಟ್ಟರೆ ಜನರಿಗೆ ಅರ್ಥ ಆಗುತ್ತೆ. ಓ ಇಲ್ಲ, ಮಧುವ್ರು ಬಂದಮೇಲೆ ಇಷ್ಟು ಕೊರತೆ ಇತ್ತು, ಇಷ್ಟು ತೊಗೊಂಡಿದ್ದಾರೆ. ಬರೀ ಹಾಗೆ ಒಂದೇ ಸತಿಗೆ 50,000 ಮಾಡೋದಕ್ಕೆ ಆಗೋದಿಲ್ಲ ಯಾರಿಗೂ. ಆಮೇಲೆ ಅತಿಥಿ ಶಿಕ್ಷಕರನ್ನು ಕೂಡ ಮುಂಚೆ ಎಲ್ಲ ಕಂತಲ್ಲಿ ತೊಗೊಳ್ಳೋರು, ಮಕ್ಳಿಗೆ ತೊಂದರೆ ಆಗೋದು. ನಾವು ಬಂದಮೇಲೆ ಹೋದ ಸತಿ ಒಂದೇ ಸತಿಗೆ 51,000 ಅತಿಥಿ ಶಿಕ್ಷಕರನ್ನು ತೊಗೊಂಡು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಆ ರೀತಿಯಲ್ಲಿ ನಾವು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲ. ಈಗ ನಿಮ್ಮ ಹತ್ರ ಮಾತಾಡ್ತಿದ್ದಂಗೆ ಮೊನ್ನೆ TT ಆಯಿತು. ಈಗ ನೆಕ್ಸ್ಟ್ ಅನುದಾನಿತ ಶಾಲೆ 5 ವರ್ಷಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇಂಟರ್ನಲ್ ರಿಸರ್ವೇಷನ್ನು ಇಲ್ಲದೆ ಮಾಡೋಕ್ಕಾಗಲ್ಲ, ಗೊತ್ತಿತ್ತಲ್ಲ ನಿಮಗೆ? ಈಗ ಅದು ಫ್ರೀ ಆಯಿತು. ಈಗ ನಾನು ಮಾಡ್ತಾಯಿದ್ದೀನಿ, ಅದಕ್ಕೂ ಕೂಡ ಎಕ್ಸಾಮ್ ತಗೊಂಡು. ಸೊ ಟೋಟಲಿ 18,000. ಇದಾದಮೇಲೆ ನೆಕ್ಸ್ಟ್ ಬಜೆಟಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಸರ್ ಮತ್ತೆ ಕೊಡಿ ಸರ್. ಅವ್ರು ಹೇಳಿದ್ದಾರೆ ಆಯಿತು ಕೊಡೋಣ, ಇದೆಲ್ಲ ಪ್ರೋಸೆಸ್ ಮುಗಿಸು ಅಂತ. ಐ ಥಿಂಕ್ ಮೋಸ್ಟ್ಲಿ ಫೆಬ್ರವರಿಗೆ ಹಾಗೆ ಯಾವಾಗ ಬಜೆಟ್ ಮಂಡಿಸ್ತಾರೆ ಇನ್ನೊಂದು 10-15,000 ಕೊಟ್ಟರೆ ಅದು ನಮಗೆ ಅನುಕೂಲ ಆಗ್ತದೆ. ನಾವು ಬಂದ ಮೇಲೆ ಸುಮಾರು ಈಗ ನನಗೆ ಪರ್ಮಿಷನ್ ಹಳೆದು ಎಲ್ಲ ಸೇರಿದರೆ, ಅನುದಾನಿತನೂ ಎಲ್ಲ ಸೇರಿದರೆ ಸುಮಾರು 28,000 ಇನ್ಕ್ಲೂಡಿಂಗ್ ಅನುದಾನಿತ ಶಾಲೆಯಲ್ಲಿ. ಇದು ಸಾಧನೆ ಹೌದು ಅಲ್ವೋ? ಭಾಳ ಕಷ್ಟ. ಯಾಕೆಂದರೆ 3.5 ವರ್ಷಕ್ಕೆ ರಿಟೈರ್ಡ್ ಆಗ್ತಾ ಇರ್ತಾರೆ. ತೊಗೋಬೇಕು ಅವರು. ಹಿಂದಿನ ಸರ್ಕಾರದವರು ರಿಟೈರ್ಡ್ ಆಗ್ತಿದ್ದಂಗೆ ತೊಗೊಳ್ಳದೇ ಇರೋದಕ್ಕೆ ನಾನು ಬಂದು ಇಲ್ಲಿ ಸಿಕ್ಕಾಕೊಂಡಿರೋದು. ಆದರೆ ನಾನು ಹೇಳಿದ್ದೀನಿ ಗುಣಮಟ್ಟ ಇಂಪ್ರೂವ್ ಆಗಬೇಕು ಎಲ್ಲದು. ಆಮೇಲೆ ನಾನು ಶಿಕ್ಷಕರು ತೊಗೊಂಡಾಗಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗ ಬೆಳಗಾಂ ಡಿವಿಷನ್ಗೆ ಜಾಸ್ತಿ ಒತ್ತು ಕೊಡ್ತಾಯಿದ್ದೀನಿ. ಯಾಕೆಂದರೆ ಟೀಚರ್ಸ್ನು ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ಅಲ್ಲಿ ಕೊರತೆ ಇದೆ ಅನ್ನೋದು ಭಾವನೆ ನಿಮ್ಮಲ್ಲಿದೆ. ಕರೆಕ್ಟಾ? ತ್ರಿಭಾಷಾ ನೀತಿ ಜಾರಿ ಮಾಡಿ ಮುಂದುವರಿಸಬೇಕು. ಇಲ್ಲ, ಅದೆಲ್ಲ ಚರ್ಚೆನೂ ಆಗಿಲ್ಲ, ಏನೂ ಆಗಿಲ್ಲ. ಚರ್ಚೆ ಆದಮೇಲೆ ಅಲ್ಲಲ್ಲ ಒಂದು ನಿಮಿಷ ನೋಡಿ, ಅವ್ರು ಮಾಡ್ಕೊಳ್ಳಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಅದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ದು ಅವ್ರು ಹೇಳ್ತಾ ಇರೋದು. ಬಟ್ ಯಾವುದೇ ಥರದ ಅಂಥ ವಿಚಾರಗಳು ಚರ್ಚೆಯಲ್ಲಿ ಇವತ್ತು ಕೂಡ ಇಲ್ಲ, ಸದ್ಯಕ್ಕಿಲ್ಲ. ಹಾಗೇನಾದ್ರು ಇದ್ದಾಗ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಯಾಕೆಂದರೆ ಈಗ ಅದಕ್ಕಿಂತ ಮುಂಚೆ ಬೇಕಾದಷ್ಟು ಸಮಸ್ಯೆ ಇದ್ದಾವೆ. ಈಗ KPS ಶಾಲೆಗಳನ್ನು ನಿನ್ನೆನೂ ಕೂಡ ನಾನು ಉತ್ತರ ಕೊಟ್ಟೆ. ನಮ್ಮ ಬಜೆಟಲ್ಲಿ ಘೋಷಣೆ ಆಗಿದೆ ಎಷ್ಟು? ಬರೀ 500. ಬಟ್ ವಿ ಟಚ್ಡ್ ಎಷ್ಟು? 900 ಶಾಲೆಗಳನ್ನು ಟಚ್ ಮಾಡಿದ್ದೀವಿ. ಅದು ಒಳ್ಳೆ ಶಾಲೆಗಳಾಗ್ತವೆ, ಒಳ್ಳೆ ಸುಸಜ್ಜಿತ. 14 ವರ್ಷ ಒಂದು ಕಡೆ. ಇದು ಶಿಕ್ಷಣಕ್ಕೆ ಮಕ್ಕಳಿಗೆ ಅವರಿಗೆ ಅನುಗುಣವಾಗಿ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. 2 ವರ್ಷದಿಂದ ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿದೆ, ಅತಿ ಹೆಚ್ಚು ಶಾಲೆಗಳು ಇಲ್ಲ. ಈಗ ಚಿಕ್ಕೋಡಿ ಹಾಗೂ ಬೆಳಗಾವಿ ಒಂದೊಂದು ಪ್ರಸ್ತಾವನೆ ಕಳಿಸಿದ್ರು. ಒಂದು ನಿಮಿಷ, ಸರ್ಕಾರಕ್ಕಲ್ಲ ಪ್ರಸ್ತಾವನೆ ಕಳಿಸಿದ್ರೇನೂ ಅಲ್ಲ, ಎಲ್ಲ ಶಾಲೆನೂ ಒಂದೇ ಸತಿಗೆ ರಿಪೇರಿ ಮಾಡೋಕ್ಕಾಗಲಿಲ್ಲ. ನಾವು ಕೂಡ ಸುಮಾರು 2,200 ಕೊಠಡಿಗಳನ್ನು ಈಗ ಮೊನ್ನೆ ಕ್ಯಾಬಿನೆಟಲ್ಲಿ ಇದಾಯಿತು, ಏನು ಸ್ಯಾಂಕ್ಷನ್ ಆಯಿತು. ಅದನ್ನು ಎಲ್ಲೆಲ್ಲಿ ಅರ್ಜೆಂಟಾಗಿ ಅವಶ್ಯಕತೆ ಇದೆ ಅದನ್ನು ಹೊಸ ಕೊಠಡಿ ಕೊಡೋದ್ರ ಜೊತೆಗೆ. ಯಾಕೆಂದರೆ ಕೆಲವು ಏನಾಗ್ತಾವೆ, ರಿಪೇರಿನ ಮಾಡೋಕ್ಕಾಗಲ್ಲ. ಬರೀ ಇವ್ರು ರಿಪೇರಿ ಮಾಡ್ಕೊಂಡು ಕೂತ್ಕೋತಾರೆ. ನಾನು ಹೇಳಿದೆ ರಿಪೇರಿ ಮಾಡಬೇಡಿ, ಅದನ್ನು ಒಂದೇ ಸತಿಗೆ ಡೆಮಾಲಿಷ್ ಮಾಡಿ ಹೊಸ ಕಟ್ಟಡನ ಕಟ್ಟಿರಿ ಅಂತ. ಅದ್ರ ಜೊತೆಗೆ ಸುಮಾರಷ್ಟು ನನಗೆ ಐ ಥಿಂಕ್ 100 ಚಿಲ್ಲರೆ ಕೋಟಿ ಇದೆ, ಅದು ರಿಪೇರಿಗಿದೆ. ಸೊ ಎಲ್ಲೆಲ್ಲಿ ತುರ್ತಾಗಿ ಬೇಕಾಗಿರ್ತಕ್ಕಂಥ ರಿಪೇರಿಗೆ ಏನೇನು ಬೇಕು
ಅದನ್ನು ಕೂಡ ಆದಷ್ಟು ಬೇಗ, ಈಗ ಮಳೆನೂ ನಿಂತಿದೆ ಈಗ, ಯಾಕೆಂದರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮಳೆ ನಿಲ್ತು, ಈಗ ಅದಕ್ಕೂ ಕೂಡ ದುಡ್ಡು ರಿಲೀಸ್ ಮಾಡಿದೆ, ಈಗೆಲ್ಲ ಕೆಲಸವನ್ನು ತಗೊಳ್ತಾರೆ. ಅದನ್ನು ಮೋಸ್ಟ್ಲಿ ನನ್ನ ಪ್ರಕಾರ ಟೈಮಿಗೆ ಮಾಡ್ತಾರೆ. ಮತ್ತು ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಏನು ನಾವು ಮಾಡ್ತಾಯಿದ್ದೀವಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅವರು ಪಾಠ ಹೇಳ್ಕೊಡ್ತಕ್ಕಂಥದ್ದನ್ನು ಮಾಡಲೇಬೇಕು ಕಡ್ಡಾಯ. ಅದಕ್ಕೆ ಎಲ್ಲ ನಾವು ಸ್ಪೀಡ್ ಮಾಡ್ತಾಯಿದ್ದೀನಿ ತುಂಬ, ಯಾಕೆಂದರೆ ನನ್ನದೇ ಹೈಯೆಸ್ಟ್ ರಿಕ್ರೂಟ್ಮೆಂಟ್ ಎಂಟೈರ್ ಸ್ಟೇಟಲ್ಲಿ ಆಗ್ತದೆ. ಅದಕ್ಕೋಸ್ಕರ ಸರ್, ಈಗ ಇವತ್ತಿನ ಈ ಅಧಿವೇಶನದಲ್ಲಿ ಹಾಂ ಬಿಜೆಪಿಯವರು ಒಂದು ನಿಲುವಳಿ ಕೊಡ್ತಾ ಇದ್ದಾರೆ ಅಥವಾ ಒಂದು ಸಭಾಧ್ಯಕ್ಷರು ಮನವಿ ಮಾಡಿದ್ದಾರೆ. ಹಾಂ. ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಗ್ಗೆ ಒಂದಿನ ಚರ್ಚೆ ಮಾಡಿ ಮಾಡೋದು ಒಳ್ಳೆಯದು. ತಾವು ನಾನು ಎಲ್ಲ ಮಾಡಬೇಕು. ಮಾಡಿದಾಗ ಏನಾಗ್ತದೆ, ಏನು ಸಮಸ್ಯೆಗಳು ಅಂಥೇಳಿ ನನಗೆ ಗೊತ್ತಿದೆ ಸಮಸ್ಯೆಗಳು, ಅದು ಸ್ವಾಭಾವಿಕವಾಗಿ ಗೊತ್ತಾಗಬೇಕು. ಯಾರ್ಯಾರ ಸಂದರ್ಭದಲ್ಲಿ ಸಮಸ್ಯೆ ಆಯಿತು ಅನ್ನೋದನ್ನ ಹೇಳಬೇಕಲ್ಲ. ಈಗ ನನಗೆ 51,000 61,000 ಶಿಕ್ಷಕರ ಕೊರತೆ ಇತ್ತು ಅಂಥೇಳಿ ನಾನು ಟೇಕ್ ಓವರ್ ಮಾಡಿದಾಗ ಈಗ ತೋರಿಸ್ತಾ ಇರೋದು 50. ಸೊ ಒಂದು 10ನ್ನ, ಬಟ್ ಅಟ್ ದ ಸೇಮ್ ಟೈಮ್ ರಿಟೈರ್ಡು ಆಗ್ತಾ ಇರ್ತಾರೆ ಪ್ರಮೋದರ್, ರಿಟೈರ್ಡು ಆಗ್ತಾ ಇರ್ತಾರೆ. ಇದನ್ನೆಲ್ಲ ಗಮನ ತೊಗೊಳ್ಬೇಕು. ನಾವು ಬಂದಾಗ ಸಮಸ್ಯೆ ಆಗಿರೋದಲ್ಲ. ಈಗೆಲ್ಲ ಕಾಪಿ ಹೊಡೆಯೋದು ಬಿಟ್ಟಿದ್ರಪ್ಪ ಮುಂಚೆ ಆರಾಮಾಗಿ ಹಿಂದಿನ ಸರ್ಕಾರದವರು. ಅದಕ್ಕೆ ಏನು ಒಳ್ಳೆ ರಿಸಲ್ಟ್ಸ್ ಬರೋದು. ಕಾಪಿ ಹೊಡೆಯೋದು ನಿಲ್ಲಿಸಿದ್ದು ತಪ್ಪ. ಇತಿಹಾಸ ತಿಳ್ಕೊಳ್ಳಿ, ಇಡೀ ದೇಶದಲ್ಲಿ ಫಸ್ಟ್ ಟೈಮು ವೆಬ್ಕಾಸ್ಟಿಂಗ್ ಹಾಕಿ ಮಾಡಿರೋದು. ಶಿಕ್ಷಕರ ಒಂದು ಸಂಘನೂ ಕೂಡ ಅದನ್ನ ವೆಲ್ಕಮ್ ಮಾಡಿದೆ. ಅದಾದಮೇಲೆ 3 ಟೈಮ್ ಎಕ್ಸಾಮ್ ಮಾಡಿದೆ, ಯಾಕೆಂದರೆ ಮಕ್ಳಿಗೆ ತೊಂದರೆ ಆಯಿತು. ಅದನ್ನು ಪಾಪ ಅವ್ರ ಒತ್ತಡ ಇತ್ತು, ಬಂದರು, ಇಲ್ಲ ಒತ್ತಡ ಆಗುತ್ತೆ ಅಂತ. ಆಮೇಲೆ ಕೇಳಿದರು, ನಾನೇನಪ್ಪ ನೀವೇ ಪಾಠ ಹೇಳ್ಕೊಡ್ಲಿಲ್ಲ ಅಂದರೆ ನಾನೇನು ಮಾಡಲಿ? ಇಲ್ಲ ಸರ್, ನಾವು ಮಾಡ್ತೀವಿ. ಇದೆಲ್ಲ ಮಕ್ಕಳಿಗೆ ಹೆಲ್ಪ್ ಆಗಿದೆ. ಸೆಕೆಂಡ್ ಎಕ್ಸಾಮಲ್ಲಿ, ಥರ್ಡ್ ಎಕ್ಸಾಮಲ್ಲಿ 1,16,000 ಮಕ್ಕಳು ಪಾಸ್ ಆಗಿದೆ. ಯಾಕೆ ಹಿಂದಿನ ಸರ್ಕಾರದವ್ರು ಇದು ಮಾಡಲಿಲ್ಲ? ಅದನ್ನು ಚರ್ಚೆ ಮಾಡಬೇಕು. ಆಮೇಲೆ ಈಗ 35ಇಂದ 33, ಅದೊಂದು 35ಇಂದ 33 ಎಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ. ಬೇರೆ ರಾಜ್ಯದಲ್ಲಿ 30. ಇದನ್ನೆಲ್ಲ ಹೊರಗಡೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇದು ಚರ್ಚೆ ಆಗಬೇಕು. ನಾನು ಕಾಯ್ತಾ ಇದ್ದೀನಿ, ಚರ್ಚೆ ಆಗಲೇಬೇಕು. ನರ್ಸು ಮತ್ತು ನಿಮಗೆ ಸೆಕ್ಯೂರಿಟಿ ಗಾರ್ಡ್ಸು ಇವಾಗೆಲ್ಲ ಕಂಪಲ್ಸರಿ, SSLC ಕಂಪಲ್ಸರಿ ನಿಮಗೆ ಡ್ರೈವರ್ ಆಗಬೇಕಂದ್ರೇನು. ಬೇರೆ ರಾಜ್ಯದವ್ರು 30 ಮಾರ್ಕ್ಸಿಗೆ ಹಾಕ್ತಾರೆ. ಆಸಾಮು, ಕೇರಳ ಅಲ್ಲೆಲ್ಲ. ಯಾಕೆ ನಮ್ಮ ಕರ್ನಾಟಕ ರಾಜ್ಯದವ್ರು ಯಾಕೆ ಹಳ್ಳಿ ಮಕ್ಕಳು ಬಂದು ಡ್ರೈವರು ಇಲ್ಲಾಂದರೆ ಸೆಕ್ಯೂರಿಟಿ ಗಾರ್ಡ್ ಆಗಬಾರ್ದ? ಹಿಂಗೆ ಹೇಳಿದ ತಕ್ಷಣ ಎಲ್ಲರೂ ಸೆಕ್ಯೂರಿಟಿ ಗಾರ್ಡೆ. ಯಾಕೆ ನಮ್ಮ ಇದರಲ್ಲೂ 660ಕ್ಕೆ 625ಕ್ಕೆ 625 ತೊಗೊಂಡಿದ್ದಾರೆ. ಆದರೆ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಅವಕಾಶ ಕೊಡಬೇಕಂದ್ರೆ ಇದಾಗಬೇಕು. ಯಾಕೆ ಬಂಗಾರಪ್ಪಾಜಿಯವರು ಗ್ರಾಮೀಣ ಕೃಪಾಂಕ ಕೊಟ್ಟಾಗ ಯಾಕೆ ಇವರೆಲ್ಲ ದಡ್ಡರಾಗಿದ್ರಂತ? ಈಗ ಸರ್ಕಾರ ನಡೆಸ್ತಾ ಇಲ್ವಾ? ಯು ಹ್ಯಾವ್ ಟು ಗಿವ್, ನೀವು ಕೊಡಬೇಕು ಅದನ್ನು. ಯಾರ್ಯಾರು 35ರಿಂದ 33ಕ್ಕೆ ತಂದಿರೋದನ್ನ ವಿರೋಧ ಮಾಡ್ತಾರೆ, ನನಗನ್ಸುತ್ತೆ ಅವ್ರಿಗೆ ಕನ್ನಡಿಗರಿಗೆ ವಿರೋಧಿಗಳು. ನಾನು ಅನಿವಾರ್ಯವಾಗಿದ್ದು ಹೇಳಬೇಕಾಗತ್ತೆ. ಯಾಕೆಂದರೆ ತಪ್ಪಾಗುತ್ತೆ. ಮಕ್ಕಳಿಗೆ ಅವಕಾಶ ಕೊಡಬೇಕು. ಪಾಪ ಓದ್ಬಿಡ್ತಾರೆ, ಮತ್ತು ವಾಪಸ್ ಹಳ್ಳಿಗೆ ಹೋಗ್ಬಿಟ್ಟು ಅದೇ ಕೂಲಿ ಕೆಲಸ ಮಾಡ್ಕೋಬೇಕಾ? ಮನಸ್ಸಿಗೆ ನೋವಾಗುತ್ತೆ. ಯಾರ್ಯಾರು ಟೀಕಾ ಟಿಪ್ಪಣಿಯನ್ನು ಮಾಡ್ತಾರೆ, ಗುಣಮಟ್ಟ ಹಾಳಾಗೋಗ್ಬಿಡುತ್ತೆ. ಯಾರು ಹೇಳಿದ ಗುಣಮಟ್ಟ ಹಾಳಾಗ್ತಾರೆ? ಸರ್, ಈಗ ರಾಜ್ಯದಲ್ಲಿ ಏನು 2 ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಎಲ್ಲ ಶಾಂತ ಆಗಿತ್ತು. ಹಾಂ, ಮತ್ತು ನಿನ್ನೆ ಯತೀಂದ್ರ ಅವರು ದಿಢೀರಾಗಿ 5 ಪೂರ್ಣಾವಧಿಯನ್ನು ಮುಖ್ಯಮಂತ್ರಿ ಮಾಡಲಿದ್ದಾರೆ. ಈಗ ಅವ್ರ ಪ್ರಶ್ನೆ ಉತ್ತರ ಕೊಟ್ಟಿರೋದ್ರಿಂದ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ನಾನು ಇದಕ್ಕೆಲ್ಲ ಉತ್ತರ ಕೊಡಲ್ಲ. ನೋಡಿರಿ, ನಮ್ಮ ಹೈಕಮಾಂಡು ಎಲ್ಲರಿಗೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದಿದ್ದಾರೆ. ನಾನು ಆ ಪದ್ಧತಿನ ಯಾವಾಗ ಅದು ಫಸ್ಟ್ ಹೇಳಿದ್ರೆ ಅವಾಗಿಂದನೂ ಮಾಡ್ತಾಯಿದ್ದೀನಿ. ನೀವು ಎಷ್ಟೇ 100 ಪ್ರಶ್ನೆ ಕೇಳಿದ್ರು ನನ್ನ ಬಾಯಿ ಅಂತೂ ಬಿಡಲ್ಲ. ಇದು ಸರ್, ಇದು ಯಾಕೆ ಯತೀಂದ್ರ ಅವರಿಗೆ ಅನ್ವಯಿಸೋದಿಲ್ವಾ? ನಾನು ಹೇಳಿದ್ದು ಇದನ್ನು ವರಿಷ್ಠರಿದ್ದಾರೆ ತೀರ್ಮಾನ ಮಾಡೋಕ್ಕೆ. ನಾನು ತುಂಬ ಚಿಕ್ಕವನಾಗ್ತೀನಿ, ಅದ್ರ ಬಗ್ಗೆ ನಾನು ಚರ್ಚೆನೇ ಮಾಡಲ್ಲ. ನಮಗೆ ಕೊಟ್ಟಿರೋ ಕೆಲಸನ, ಸಮಸ್ಯೆಗಳು ಬೇಕಾದಷ್ಟಿದ್ದಾವೆ, ವಿಶ್ವಾಸ ಇದೆ ಅವರಿಗೆಲ್ಲರಿಗೂ. ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಅದು ಮಾಡ್ಕೊಂಡು ಹೋಗೋದು ಬಿಟ್ಟರೆ ನಮಗೆ ಇನ್ನೆಂಥದ್ದು